ಓಯ್ ಗೈಸ್, ಇವತ್ತು ಏನು ಮಾಡ್ತಿದ್ದೀವಿ? ಇಂಡಿಯನ್ ಸ್ಟೋರಿಗೆ ಹೋಗೋಣ ಅಂತ ಪ್ಲಾನ್. ಸ್ವಲ್ಪ ಸಾಮಗ್ರಿಗಳು ತಿನ್ನುವ ಸಾಮಗ್ರಿಗಳು, ತಿನ್ನುವ ತಗೊಳಕ್ಕೆ ರೇಷನ್ ಪದಾರ್ಥಗಳನ್ನು ಶೇಖರಣೆ ಮಾಡೋ ಒಂದು 20 ಐಟಮ್ ತೊಗೊಳಕ್ ಬಂದಿದೀವಿ. ಪರವಾಗಿಲ್ಲ, ನೋಡೋಣ ಹೆಂಗೊಂದು ಮ್ಯಾನೇಜ್ ಮಾಡೋಣ. ಶೇಖರಣೆ ಮಾಡೋದಕ್ಕೆ ಹೋಳಿಗೆ ಮಾಡುವ ವಿಧಾನ ಏನ್ ಬೇಡ ಇವಾಗ. ನಾಳೆಗೆ ಲಾಗ್ ಹೋಗ್ಬಿಡುತ್ತೆ ಸೊಸೈಟಿ ಅಕ್ಕಿ 3 ತಗೊಂಬೋಣ. 2 ತಗೊಳೋಣ, ಇನ್ನೆರಡು ಅಲ್ಲಿ ಅಪ್ನ ಇದರಿಂದ ಬರ್ತಾರೆ. ಹೌದಾ? ಕುರ್ಕುರೆ, ಆಲೂ ಮಸಾಲ, ಕ್ರೇಜ್ ಆಗಿರುತ್ತೆ ಗೈಸ್. ವಿ ವಿಲ್ ರಿಕಮೆಂಡ್ ಯು ಟು chili spice. yes, we recommend if you are like spicy. yes. ಆಗಿಲ್ವಾ? ಫಸ್ಟ್ ಐಟಮ್ ರೈಸ್. ಇದಿಲ್ಲ ಅಂದ್ರೆ ಇವಾಗ ಅಡಿಗೆ ಹಲೋ, ಹಿಂಗೆಲ್ಲ ಇಷ್ಟೆಲ್ಲ ಡೀಟೇಲಿಂಗ್ ಕೊಟ್ರೆ ನೀವು ಅರ್ಧ ಗಂಟೆ ವ್ಲಾಗ್ ಮಾಡಬೇಕಾಗುತ್ತೆ. ಸರಿ, ನೆಕ್ಸ್ಟ್ ಬೆಲ್ಲನಾ? ಲಿಸ್ಟ್ ಇಟ್ಕೊಂಡು ಅರ್ಧ ಆ ಕಡೆ ಹೋಗ್ತಾರೆ, ಅರ್ಧ ಈ ಕಡೆ ಇಲ್ಲಿರ್ತೀವಿ. ಬೇಗ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಬಾಯ್ಸ್ ರೆಸ್ಪಾನ್ಸಿವ್ ಇಲ್ಲ. ಅಷ್ಟೊಂದು ಐಟಮ್ಸ್ ಇಲ್ಲ, ಅಷ್ಟೊಂದು ಫ್ರೆಶ್ ತಗೊಳ್ಳೋಣ. ಏನು ಕತೆ? ಒಂದೊಂದೇ ಐಟಮ್ ಜನ ಹೋಗ್ತಾ ಇದ್ದೀವಿ. ಹಾಂ, ತೊಗೊಂಬಿಡು. 2 ತೊಗೊಂಬ. ಬಂದು ಎಷ್ಟು ಬೇಕೋ ನೀನೇ ತೊಗೊಂಬ. ಪ್ಲಾನ್ ವರ್ಕೌಟ್ ಆಗಿದೆ ಗೈಸ್. ವರ್ಕೌಟ್ ಆಯಿತು. ಪ್ರಜ್ವಲ್ ಪ್ಲಾನ್ ಸ್ಪ್ಲಿಟಿಂಗ್ ಇಂಟು 2 ಗ್ರೂಪ್ಸ್. ಏನಪ್ಪ ಬೆಲ್ಲ ಸೆಲೆಕ್ಷನ್ ಈ ರೇಂಜ್ಗೆ, ದೇಸಿನೂ ಲುಲ್ಲಿದೆ ಇರುತ್ತೆ. ಗೊತ್ತು ಫುಲ್ ಡೆಡಿಕೇಶನ್ ಅಲ್ಲಿ ಆಡಿದ್ದೀನಿ. ಫೋನ್ ಮಾಡ್ರಿ ಯಾರು ಪ್ರೀತಿಗೆ. ಬೇಬಿ ನಿನ್ನೆ ಪ್ರಗತಿ ಅಲ್ಲ, ಬರ್ದಿಲ್ಲ ಅದ್ರಲ್ಲಿ. ಅವನಿಗೆ ಬೆಲ್ಲ ಎಷ್ಟು ಕೆಜಿ ತಗೊಬೇಕು? 1 kg ತಗೋ. ಗೊತ್ತು, ಬಟ್ ಅದು ಯಾವ ಥರ ತೊಗೊಳೋದು ಅಂತ. ಕುಡಿ ತಗೊಳಲ್ಲ. ಇದು 900 ಗ್ರಾಮ್ಸ್ ಇದೆ. ಗೊತ್ತು ಹಿಂಗೆ ಅಂದ್ರೆ ಈ ಕಲರ್ ಓಕೆನಾ? ಇದು ಕಲರ್ ಮೇಲೆ ಕಲರ್ ಹಾಕಿರ್ತಾರೆ ಅವರು. ಅದನ್ನೇ ಹೇಳ್ತಾರದು. ಇದು ಅದು ಒರಿಜಿನಲ್. ಅದೇ ನಾನು ಅನ್ಕೊಂಡಿದ್ದು. ಒಂದು ಬೆಲ್ಲ ತಗೊಳಕ್ಕೆ ನಾವು ಎಷ್ಟು ಯೋಚನೆಗಳು ಮಾಡ್ತಾ ಇದೀವಿ ಅಂದ್ರೆ, ಪ್ರಾಡಕ್ಟ್ ಆಫ್ ಇಂಡಿಯಾ, ಮೇಡ್ ಇನ್ ಭಾರತ. ಇದು ತಗೊಳೋಣ, ಬೇರೆದಲ್ಲ ಯಾಕೆ ಇದು ತಗೊಳೋಣ. ಇದು ಯಾವ್ದು ಅಲಿಬಾಬಾ ಅಂತಲ್ಲ, ದೇಸಿ ಲಲಿಬಾಬಾ. ಅವನಿಗೆ ಖಾನಾ ಬಿ ದೇಸಿ, ವಿಡಿಯೋ ಬಿ ದೇಸಿ. ಗಟ್ಟಿ ಬೆಲ್ಲ ಗಟ್ಟಿ ಬೆಲ್ಲ ತಗೊಳ್ಳೋದಾ? ಕೊನೆಗೆ ಏನಾಯ್ತು ಅಂದ್ರೆ, ಒಂದು 4 ಐಟಮ್ 4 ಡಿಫ್ರೆಂಟ್ ಥರದ್ದು ನೋಡ್ಬಿಟ್ಟು ಇದನ್ನ ತಗೊಂಡ್ಬಿಟ್ಟು ಕೊಲ್ಲಾಪುರದ ದೇಸಿ ಗ್ರೀನ್ ಕಲರ್. ಅದು ಗ್ರೀನ್ ಕಲರ್ ಮೂಂಗ್ ದಾಲ್. ಇಲ್ಲ, ಇದು ಕಣ ಮೂಂಗ್ ದಾಲು. ಶಾರ್ಟ್ ಇದು ಬರ್ದಿಲ್ಲ ಅದು ಮೂಂಗ್ ದಾಲ್. ಇದು ಕಣ ಮೂಂಗ್ ದಾಲ್. ಇದು ಮೂಂಗ್ ದಾಲ್ ನೋಡು. ಅದು ಮೂಂಗ್ ದಾಲ್. ಇದು ಚಿಲ್ಕ ಅಂತಾರೆ. ಅದು ತೆಗ್ದಿದ್ದಾರೆ, ಇದು ತೆಗ್ದಿಲ್ಲ. ಒರಿಜಿನಲಿ ಗ್ರೀನ್ ಕಲರ್ ಇರೋದು ಅದು ಮೂಂಗ್ ದಾಲ್ ಅಂದ್ರೆ. ಇದು ಮೂಂಗ್ ದಾಲ್. ಅದು ಬಿಡಿಸಿರೋದು, ಇದು ಬಿಡಿಸದೇ ಇರೋದು. ಮೂಂಗ್ ದಾಲ್ಗೆ ಚಿಲ್ಕ ಅಂತ ಬರ್ದಿಲ್ಲ. ಮೂಂಗ್ ದಾಲ್ ಅಂದ್ರೆ ಇದು ತೋರಿಸ್ತಾನೆ. ಚಿಲ್ಕ ನೋಡು, ಚಿಲ್ಕ ನೋಡು. ಇದು ವಾಶ್ಡ್ ಸ್ಟಡಿ. ಗರ್ಗು ನಾನು ಡಂಕ್ ಮಾಡ್ತೀನಿ, ಮೂಸ್ಬಿಟ್ಟು ಕೊಡ್ತೀನಿ. ಸ್ಮಾಲೆಸ್ಟ್ ಅಂತ ನೋಡು. ನಡ್ಕೊಂಡ್ ಬರೋದಲ್ಲ, ಮೈದಾ ತಗೋ. ರುಕೋ. ಮೈದಾ ಆ ಕಡೆ ಇರುತ್ತೆ. ಸಿಟ್ರಿಕ್ ಆಸಿಡ್ ಬೇಕಾ? ಮಸಾಲ ಪಾಪಡ್ ಅಂತ ಹೇಳಿದ್ರೆ ಮಡ್ರಾಸ್ ಪಾಪಡ್ ತಗೊಂಡು ನಮ್ಮನ್ನ ಏಮಾರ್ಸಕ್ ಹೊರಟಿರೋ ಇವನೇ ತಗೊಂಡಿದ್ದು. ನಾನು ನೋಡಿದ್ದೆ, ನಾನು ಇದು ಪ್ರೂಫ್. ನೋಡೋದು ಅದೇನೋ ಸ್ಪೆಷಲ್ ಸಮೋಸ ಅಂತ, ದಿಲ್ಲಿ ಸಮೋಸ ನೋಡಿ, ಸ್ಪೈಸಿ ಅಂತ. ಅದರಲ್ಲಿ ಕಾಜು ಎಲ್ಲ ಹಾಕಿದ್ದಾರೆ. ಲೋಫರ್ ಅಂತ ಸಮೋಸ ತಿನ್ನಕ್ಕೆ ಇಷ್ಟ. ನೂಡಲ್ ಸಮೋಸ ಹಿಂಗೆಲ್ಲ ಮಾತಾಡ್ಬೇಡಮ್ಮ. ನಿನ್ನೆ ಎಲ್ಲೋ ಇಟ್ಟಿದ್ದೀನಿ ನಾನು, ಅಲ್ಲೇ ಇರೋ ಟೈಮ್ ಕೆಳಗಿಳಿಬೇಡ. ಇನ್ನೊಂದು ಸಮೋಸ ತಿಂದು ಸಮೋಸನೇ ಹಾಕ್ತಾನೆ. ಸಮೋಸ ತಿಂದು ಒಬ್ಬೊಬ್ಬರೇ ತಿಂದ್ಬಿಟ್ಟು ಹಂಗಂಗೆ ಕಮಡ ಸಮೋಸ ಹಾಕಿ ಅದನ್ನೇ ಕರೆದ್ಬಿಟ್ಟು ತಿರ್ಗಾ ಅವ್ನು ಬಾಯಲ್ಲಿ ಹಾಕೋದು. ಇದೇ ಡೀಲು ಆಯ್ತಾ? ಓಕೆನಾ? ಮುಗೀತು. ವಾಸ್ ಕೂಪನ್ ಅದೇ ಮಾಡೋದು. ಚಿಕನ್ ಸಮೋಸ ತಗೊಳ್ಳೋಣ, ಅದನ್ನ ಎಣ್ಣೆಗೆ ಹಾಕ್ಬೇಕು. ಇರುತ್ತೆ. ಅವಳು ತಿನ್ನಲ್ವೋ ನಡಿಯ. ಆಯ್ತು, ವೆಜಿಟೇಬಲ್ ಸಮೋಸ ತಗೊಳ್ಳೋಣ. ಅದೇ ತೊಗೊಂಡ್ರದು ಇದು. ಮತ್ತೆ ಸಡನ್ ಆಗಿ ಡೌಟಿಗೆ ಬಂದ ಹುಡುಗ. ಹಂಗೆ ಮಕ್ಕಳು ನಮ್ಮ ಅಕ್ಕನ ಯಾವತ್ತೂ ತಲೆಯಲ್ಲಿ ಇಟ್ಕೊಂಡೆ ತೊಗೊಂಡೆ. ನಿನ್ನ ಥರ ಚಿಕನ್ ಸಮೋಸೆ ತಗೊಳೋಣ ಅಂತ. ಚಿಕನ್ ಸಮೋಸೆ ಈ ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಒಬ್ಬ ನಮ್ಮ ಬಟ್ಟ ಅವನೇ. ಆ ಬಟ್ಟೆಗೆ ಅಷ್ಟು ಕಷ್ಟ ಆಗುತ್ತೆ ಅನ್ಸುತ್ತೆ. ಬಟ್ ಆದರೆ ಹಬ್ಬಕ್ಕಾದ್ರೂ ತಿನ್ಬೇಕು.
ಅದಕ್ಕೆ ನಾವು 10 ಗಂಟೆಗೆ ನಾಳೆ ಹೋಗ್ತಾ ಇದೀವಿ. ನೀನ್ ನಾಳೆ ಕಾಣಿಸ್ಕೊಂಡಿಲ್ಲ ಅಂದ್ರೆ 10 ಗಂಟೆಗೆ ಯಾವಾಗ ಮಾತಾಡ್ತೀನಿ ನಾನು ನಿನ್ಗೆ. ಕೇಳಿಸ್ಕೊಂಡಿದ್ಯಲ್ಲ? ಕೇಳಿಸ್ಕೊಂಡ್ವಲ್ಲ ಅಷ್ಟೇ ಅಲ್ಲಿಗೆ ನಿಲ್ಸು ಮಾ. ಲೌಡನೂ ನಿಲ್ಸ್ಬೋದು, ಜಾಸ್ತಿ ಬಂದ್ಬಿಡು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನನಗೆ. ಡಂಕ್ ಮಾಡ್ದ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗ್ದ ಬಾಸ್ಕೆಟ್ಬಾಲ್ ಪ್ಲೇಯರ್ 892. ಲಾಸ್ಟ್ ಟೈಮು 1000 ಕ್ರೋನ್ ಏನಾಗಿತ್ತು. ಸ್ವಲ್ಪ ದೊಡ್ಡದು ಕೊಡ್ಬೇಕಾಯ್ತು, ಅಷ್ಟು ದೊಡ್ಡ ತಗೊಂಡಿದ್ವಿ. ಅದನ್ನೇ ತಗೊಂಡು ಇದನ್ನೇ ತಗೊಂಡು ತಿಗ ತೊಳ್ಕೊಳೋದು. ಇವತ್ತು ರಾತ್ರಿ ಇದನ್ನೇ ಯೂಸ್ ಮಾಡೋದು. ಬಿಲ್ ಬೇಡ ಅಂತ ಕೊಟ್ಬಿಡು ವಾಪಸ್. ಶಾಪಿಂಗ್ ಡನ್. ಇವಾಗ ಹಬ್ಬ ತರ ಫೀಲ್ ಬರ್ತಾ ಇದೆ. ಇವಾಗ ಡನ್ ಆಗಿಲ್ಲ, ಅಂದ್ರೆ ವೆಜಿಟೇಬಲ್ಸ್ ತಗೋಬೇಕು. ಇವಾಗ ಎಲ್ಲ ರೆಡಿ ಆಗಿದೀವಿ. ಎಲ್ಲ ಹಬ್ಬ ಮನೆ ಫುಲ್ಲು ಜಲ ಜಲ ಅಂತ ಇದೆ. ತುಂಬಾ ತುಂಬಾ ಅಮುಕುಡು ಅಮುಕು ಫುಲ್ ಅಮುಕುಡು ಅಮುಕು. ನಾನು ಇಷ್ಟ ಆಗಿದ್ದೀನಿ. ಹೊಸ ವರ್ಷ ಹಳೆ ಬುದ್ಧಿ. ಯುಗಾದಿಗೆ happy Yugadi everyone. I hope everyone has a lot. I hope everyone has a very good year with everyone, and here everyone gets whatever they wish for, and all positivity, health and happiness and love and everything else. And yeah, that's it. Thank you. ನಿತಿನ್ ಅವರೇ, ಕ್ರಿಕೆಟ್ ಫುಟ್ಬಾಲ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. Everyone's saying that by doing this. ಒಬ್ಬಟ್ಟು ಇನ್ ದ ಪ್ರಾಸೆಸ್. It's not ಒಬ್ಬಟ್ಟು bro, this is ಹೋಳಿಗೆ. ಹೋಳಿಗೆ ಓಕೆ, ನಿಮ್ಮ ಕಡೆ ಒಬ್ಬಟ್ಟು. ಬ್ರೋ ಇಸ್ ಕುಕಿಂಗ್ ಒಬ್ಬಟ್ಟು ಲೈಕ್ ಶಿ ಇಸ್ ಕುಕಿಂಗ್ ಇನ್ ಲೈಫ್. Life is cooking me. ಅದು ಒಬ್ಬಟ್ಟು ಸಾರ. ಅದು ಏನೋ ಪಲ್ಯ, Yeah, it will be able to do it better. ಬೀನ್ಸ್ ಪಲ್ಯ. ಮಜ್ಜಿಗೆ ಹುಳಿನಾ Normal people ಇದು the video. ಪಲ್ಯ. ಅಂಕಿವೇಲಿ ಹೇಳ್ತಾನೆ ಕುಶಾಲ್ ಅವ್ರ ಪ್ರತೀಕ್ ಅಷ್ಟೇ. ಹೇಳೋ ಪೋಲಿ ಅದು ಬೇಡ. ನಮ್ಮ ಹೆಸರು ಹೇಳೋ ಕುಶಾಲ್ ಪ್ರತೀಕ್ ಅಂತ ಸಾಕು. ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ವ್ಯವಸ್ಥೆ ಮಾಡಿ ಹೇಳೋದು. ಇಲ್ಲ, ಆಸೆ ಇದೆ ಅವನಿಗೂ. ಅಂತ ಪ್ರೂವ್ ಆಯ್ತು. ಬಟ್ರೆ ಒಂದು ಸ್ಮೈಲ್ ಹಾಕಿ ಆ ಕಡೆ ಕ್ಯಾಮ್ರಾಗೆ. ಹೆವಿ ಆಗಿದೆ ಎಲ್ರಿಗೂ. ಸೋಡಾ ಹಾಕೋರ ಅಣ್ಣಕ್ಕೆ. ಯಾರದು? ಇವರಿಬ್ರು ಸೋಡಾ ಹಾಕ್ಬಿಟ್ಟವ್ರು. ಉಪಾರ ದರ್ಶಿನಿ ಇಬ್ರು ಬಟ್ ಸೋಡಾ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರು. ಹೊಟ್ಟೆ ಫುಲ್ ಊಟ ಕ್ರೇಜಿ ಮಾಮ್. ಬಣ್ಣ ಮಾಡಿರೋದು ಚೆನ್ನಾಗಿದ್ದೇ ಇರುತ್ತಾ? ಕುಕಿಂಗ್ ಅಲ್ಲಿ ಇನ್ವಾಲ್ವ್ ಇದ್ರೆ ಗೊತ್ತು ಅದೇ ಊಟ ಹೆಂಗಿತ್ತು ಹೇಳಿ. ಊಟ ಚೆನ್ನಾಗಿತ್ತು ಬ್ರೋ. ನಾವೆಲ್ಲ ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ವಿ. ಕೆಲವ್ರು ಬಟ್ಟೆ ಹಾಕೊಂಡ್ಮೇಲೆ ಇಸ್ತ್ರಿ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಾರ. It was very nice. A big thank you to everyone who made it. I don't know who are waiting to do. ಇನ್ನೊಂದ್ಸತಿ ವೇಟ್ ಮಾಡಕ Thank you so much and keep up the good work. ಇನ್ನೊಂದ್ಸತಿ ವೇಟ್ ಚೆಕ್ ಮಾಡಕ್ ಬಂದು ನನಗೆ ಒಳಗೆ ಅನ್ಫಾರ್ಚುನೇಟ್ಲಿ ಐ ಡೆಂಟ್ ಟೇಸ್ಟ್ ಹೋಳಿಗೆ ಬಿಟ್ಟು ಎಲ್ಲ ಸೂಪರ್ ಆಗಿದೆ. ರಿವ್ಯೂ ನೋ ವರ್ಡ್ಸ್ ಬ್ರೋ. ನೀನ್ ಹೇಳಪ್ಪ. ಅವಳ ತಾನೆ ರಿವ್ಯೂ ಕೇಳಿದ್ರು. ನಿಂದೆ ನೋ ವರ್ಡ್ಸ್ ಇಲ್ಲಿ ಇಂಡಿಯನ್ ಬ್ಲಾಗ್ ಎತ್ತ ನೀನು ಇಂಡಿಯನ್ ಪಿಕ್ಚರ್ ಮಾಡ್ತಿದ್ದೆ ಎಲ್ಲ ಕರೆಕ್ಟ್ ಆಗಿ ಬರಬೇಕು ಅಂತ. ಮಸ್ತಾಗಿತ್ತು ಮಾಮ್ ಪ್ರೀತ್, ಥ್ಯಾಂಕ್ ಯು. ಅಷ್ಟೇ ಏನಿದೆ ಅಲ್ಲಿ? ಪ್ರಜ್ವಲ್ ಪಾಟೀಲ್, ಥ್ಯಾಂಕ್ ಯು. ನಾನು ಹೇಳಲ್ಲ, ಅವನು ಹೇಳ್ತಾನೆ. ಹೇಳ ಐ ಡೋಂಟ್ ಡೂ ಇಟ್ ಫಾರ್ ಕ್ಯಾಮೆರಾ ಬ್ರೋ. ಏನು? See, that is all private moments. Please don't capture that. But still, if you want to capture one, ready? Ready? You can tell, bro. You can tell. ಹೇಳ್ತಾ ನೋಡು. I told Kushal he was a dessert. If he was a chocolate bomb, I would like to fill him with lava. That's the line, bro. That's the line. We feel the day. Would you like to be filled up with lava? Yes. ಯಾ ಬ್ರೋ. ಅಂದ್ರೆ ಎಲ್ರಿಗೂ ಚಿತ್ರಾನ್ನ. ಸೊ ಚಿತ್ರಾನ್ನ ಡಿಮ್ಯಾಂಡ್ ಅಲ್ಲಿ ಇದೆ. ಚಿತ್ರಾನ್ನ ಖಾಲಿ ಆಗ್ತಾ ಬಂದಿದೆ. ಸೊ ನಮ್ಮ ನಿತಿನ್ ಅವ್ರು ಕೆರೀತಾವ್ರೆ. ಪ್ರಾಬಬ್ಲಿ ಒಂದ್ ಸ್ವಲ್ಪ ಸ್ಟೀಲು ಬರುತ್ತೆ ಅದರಲ್ಲಿ. ನಿತಿನ್ ಕೆರಿಯದಲ್ಲಿ ಎಕ್ಸ್ಪರ್ಟ್. ಬೇಲ್ಪುರಿ ಅಂಗಡಿ ತರ. ಬೇಲ್ಪುರಿ ಅಂಗಡಿ ತರ ಅನ್ಕೋಬಹುದು. ಯಾರಮ್ಮ ಹೇಳಮ್ಮ.
ಹೋಗ್ಲಿ ಯಾರಪ್ಪ ಅದು ಆಡೋದಲ್ಲಿ ಇರ್ಲಿ ಹೇಳು ಮಾಮ್. ಏನಾಯ್ತು ಮಾಮ್? ಏನ್ ಮಾಡಿದೆ ಮಾಮ್? ಈಡಿಯಟ್ ಅಮ್ಮ. ಬಾಯ್ ಡ್ಯಾಡಿ ಬಾಯ್ ಬಾಯ್ ಬಾಯ್. ಎಲ್ಲಾರು ಹೋಗಿದ್ದಾರೆ. ಇವಾಗ ಮಿಕ್ಕಿರೋ ಮೇನ್ ಪಾರ್ಟ್ ಇದು. ಈ ಮೇನ್ ಪಾರ್ಟ್ ಅಲ್ಲಿ ಬಟ್ಟ, ನಮ್ಮ ಬಟ್ಟ. ಸೊ ಬಟ್ಟಂಗೆ ಉಪಭಟ್ಟನ್ ಜೊತೆಗೆ ರುಬ್ಬೋ ಡಿಪಾರ್ಟ್ಮೆಂಟ್. ನೀವು ಕ್ಯಾಮ್ರಾಮ್ಯಾನ್, ಸೊ ನೀವೇನೋ ಆಯ್ತು ಕರೆಕ್ಟ್ ಆಗಿ ಸಕ್ಕಲ ಮಾಡಿದ್ರು ಅಡುಗೆ ಎಲ್ಲ ಸೂಪರ್ ಆಗಿತ್ತು. ನನ್ ಪ್ರಕಾರ ಆದ್ರೂ ಕೂಡ ಸ್ವಲ್ಪ ಹೆವಿ ಆಯ್ತು. ಪ್ರಾಬಬ್ಲಿ ಅನ್ನದಲ್ಲಿ ಸೋಡಾ ಎಲ್ಲ ಉಳ್ದಿದೆ ಒಂದ್ ಸ್ವಲ್ಪ. ಸೊ ಎಲ್ಲ ನಾಳೆ ಅದಕ್ಕೆ ಆಗಿದೆ. ನಾಳೆ ವಾಪಸ್ ಬರ್ತಾ ಇದೀವಿ ತಿರ್ಗಾ ಇಲ್ಲಿಗೆ. ನಾಟ್ ಮಚ್ ಕೇರ್ಸ್ ಲೈಕ್ ಲಾಸ್ಟ್ ಟೈಮ್. ಎಸ್ ಎಕ್ಸಾಕ್ಟ್ಲಿ, ವೆರಿ ಕಾಮ್ ಅಂಡ್ ಕಂಪೋಸ್ಡ್. ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ 12 ಜನಕ್ಕೆ ಮಾಡ್ತಾ ಇದ್ದು. ಈ ಸಲ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಭಟ್ರು. ಸೊ ಬೇಗ ಮಾಡಿದಾರೆ ಭಟ್ರು. ಈ ಸಲ ಒಂದ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿ ಬೇಗನೆ ಮುಗಿಸಿದಾರೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಗೆ ಇವಾಗ ಹೊಸಬ್ರು ನ್ಯೂ ಜಾಯ್ನಿಂಗ್ಸ್ ಎಲ್ಲ ಇದಾರೆ. ಸೊ ಅದಕ್ಕೆ ಬೇಗನೆ ಆಗಿದೆ. ಅಂದ್ರೂ ಲಾಸ್ಟ್ ಟೈಮ್ ಸ್ವಲ್ಪ ಐಟಮ್ಸ್ ಜಾಸ್ತಿ ಇತ್ತು. ಐಟಮ್ ನೋಡಿ ಐಟಮ್ ಜಾಸ್ತಿ ಇತ್ತು. ಐಟಮ್ಸ್ ಜಾಸ್ತಿ ಇತ್ತು. ಅವಾಗ ಉಪಭಟ್ಟ ಆಗಿದ್ರು. ಬಟ್ ಆದ್ರೆ ಭಟ್ ಒಂದ್ ಸ್ವಲ್ಪ ಇವಾಗ ಈ ನಡುವೆ ಒಂದ್ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಕ್ ಹೋಗ್ಬಿಟ್ಟು ಸೋಡಾ ಗಿಡ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕಷ್ಟ ಕೊಡ್ತಾರೆ. ಹೊಟ್ಟೆ ಮೇಲೆ ಪ್ರಭಾವ ಆಗ್ಬೋದು ಅಂತ ನಮ್ ತಲೆಯಲ್ಲಿ. ನೋಡೋಣ, ನಾಳೆ ಅಷ್ಟೊಳಗೆ ಹೇಳ್ತೀವಿ, ವಾಪಸ್ ಬಂದಾಗ ಹೇಳ್ತೀವಿ ತಿರ್ಗಾ. ಪಪ್ಪನೂ ಹೇಳ್ತಾ ಇದ್ರು ಹಂಗೆ. ನಾಳೆ ಇದು ಏನೋ ಊಟ ಇಲ್ಲೇ ಹೋಳಿಗೆ ಹಂಗೆ ತುಂಬಿದೆ. ಬೇಕಾದ್ರೆ ಅದನ್ನ ಹೋಳಿಗೆ ಹೂರ್ಣನೂ ಇದೆ. ಎಲ್ಲ ಇದೆ. ಹೋಳಿಗೆ ಒಂದ್ ರೌಂಡ್ ಮಾಡ್ಬೋದು. ಅಕಸ್ಮಾತ್ ಭಟ್ರು ಏನಾದ್ರು ಸ್ವಲ್ಪ ಮನ್ಸ್ ಮಾಡಿದ್ರೆ ಮಾಡ್ಬೋದು. ನಾಳೆ ಒಂದ್ ರೌಂಡ್ ಹೋಳಿಗೆ ತಿನ್ಬಿಟ್ಟು ಮನ್ಸ್ ಮಾಡ್ತಾರೆ, ಅದ್ರಲ್ಲಿ ಏನೋ ನಮ್ಮ ಕ್ಯಾಮ್ರಾಮ್ಯಾನ್ ಆದ ನೀವು ಕೂಡ ಹೇಳ್ತಾ ಇದ್ರಿ ಏನೋ ಮಟನ್ ಗಿಟನ್ ತರ್ತೀರಾ. ನೀವೇನಾದ್ರು ಮಾಡಿದ್ರೆ ಪೆಪ್ಪರ್ ಡ್ರೈ ಅದನ್ನು ತಿನ್ಬೋದು. ನೀವ್ ತಿಂತೀರಾ ಅಂದ್ರೆ ಮಟನ್ ಚಿಕನ್ ತರೋಣ. ಮಂಡೇ ನಮ್ಮ ರುಬ್ಬೋ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ತಿನ್ನಲ್ಲ. ಅವ್ರಿಗೆ ವೆಜ್ ಆಗಿದೆ. ಹೆಂಗು ವೆಜಿಟೇರಿಯನ್ಸ್ 3 ಜನ ಇದಾರೆ. ಹೆಂಗು ಒಂದ್ ವೆಜ್. 3 ಅಲ್ಲ 2. ಜಯಂತ್ನ 7. ಈಗ ಹೊಸ ಅಡಿಷನ್ ನಾಳೆಗೆ ಅಷ್ಟೇ ಅಪ್ಪ. ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದು. ನೋಡಿ ಹೇಳಿ, ಡಿಸೈಡ್ ಮಾಡಿ ಹೇಳಿ. 2025 ವಿಶೇಷ ಇಲ್ಲಿಗೆ ನಮ್ಮ ಯುಗಾದಿ ಇಲ್ಲಿಗೆ ಮುಗಿದಿದೆ. ಸಂಭ್ರಮ ಮುಗಿದಿದೆ. ಇನ್ನೇನು ಶೇರ್, ಲೈಕ್, ಸಬ್ಸ್ಕ್ರೈಬ್, ಹಿಟ್ ದ ಗಂಟೆ. Yes.